ಹಾಯ್ ಎಲ್ರಿಗೂ ಶುಭೋದಯ. ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಮನೆ ಮುಂದೆ ರಂಗೋಲಿ ಬಿಟ್ಟು ಬಾಗಿಲನ್ನ ಪೂಜೆ ಮಾಡಬೇಕಿತ್ತು. ಚೌತಿ ಇರೋ ಕಾರಣ ಹಾಗಾಗಿ ಬಾಗಿಲಿಗೆ ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ. ಬಾಗಿಲು ಪೂಜೆ ಮುಗಿತಾ ಇದ್ದಂಗೆ ಪೂಜೆಗೆ ದೇವರ ಸಾಮಾನೆಲ್ಲ ವಾಶ್ ಮಾಡಿದೆ. ಹಾಗೆ ಲಕ್ಷ್ಮೀ ಫೇಸ್ಗೆ ಅಲಂಕಾರ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಒಳ್ಳೆ ಆಶೀರ್ವಾದ ತಗೊಂಡೆ. ನೆಕ್ಸ್ಟ್ ನಾನು ಬಂದಿದ್ದು ಅಡುಗೆ ಮನೆಗೆ. ಸೊ ಹಬ್ಬದ ಅಡುಗೆ ಎಲ್ಲ ತಯಾರಿಸ್ಬೇಕಾಗಿತ್ತು. ಹಾಗಾಗಿಬಿಟ್ಟು ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಬೇಗ ಅಡುಗೆ ಮುಗಿಸ್ಬಿಟ್ಟು ಊಟವನ್ನು ಕೂಡ ಮುಗಿಸ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಾಗಿನ ತಗೊಬಂದಿದ್ರು, ಅದನ್ನು ಇಸ್ಕೊಂಡೆ. ಎಲ್ಲ ಕೆಲಸ ಮುಗಿದ್ರಿಂದ ಸ್ವಲ್ಪ ಮೇಕಪ್ ಆಗಬೇಕಿತ್ತು, ರೆಡಿ ಆಗಬೇಕಾಗಿತ್ತು. ಹಬ್ಬ ಇರೋದ್ರಿಂದ ನಾನು ಫುಲ್ ಮೇಕಪ್ ಮಾಡಿಕೊಂಡೆ. ಫೈನಲಿ ನನ್ನ ಲುಕ್ ಈ ರೀತಿ ಇತ್ತು. ನಮ್ಮ ಅತ್ತೆ ಮನೆಗೆ ಬಾಗಿನ ಕೊಡೋಕ್ಕೆ ಅಂತೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಬಾಗಿನದ ಐಟಮ್ಸನ್ನು ಕೂಡ ಅಲ್ಲಿ ಪರ್ಚೇಸ್ ಮಾಡಿದೆ. ಹಾಗೆ ಹಣ್ಣುಗಳನ್ನು ಕೂಡ ತಗೊಂಡೆ. ನಮ್ಮ ಅತ್ತೆಗೆ ಬಾಗಿನ ಕೊಟ್ಬಿಟ್ಟು ನಾವು ಬಂದಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ. ನಮ್ಮ ಅತ್ತಿಗೆ ಮಹಾಲಕ್ಷ್ಮಿಗೂ ಕೂಡ ಬಾಗಿನನ್ನು ಅರ್ಪಿಸಿದ್ರು. ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಅಷ್ಟಲಕ್ಷ್ಮಿಯವ್ರದ್ದು ಆಶೀರ್ವಾದ ಪಡ್ಕೊಂಡ್ವಿ ಎಲ್ಲರೂ ಕೂಡ. ಟೆಂಪಲಿಂದ ನಾವು ಹೊರಟಿದ್ದು ನಮ್ಮೂರಲ್ಲಿ 5 ಕಡೆ ಗಣೇಶನ ಕೂರಿಸ್ತಾರೆ. ಎಲ್ಲ ಕಡೆನೂ ಕೂಡ ವಿಸಿಟ್ ಕೊಟ್ವಿ. ಫಸ್ಟ್ನೇದು ಕಲ್ಯಾಣಿ ಗಣಪತಿ. ನಾವು ನಮ್ಮ 2ನೇ ದೊಡ್ಡಮ್ಮನ ಫ್ಯಾಮಿಲಿ ಜೊತೆ ಹೋಗಿದ್ದೆ. ತುಂಬ ಖುಷಿ ಆಯಿತು. ಮಳೆನೂ ಇತ್ತು ಜಾಸ್ತಿ, ಹಾಗಾಗಿ ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡು ನಿಂತಿದ್ದೀವಿ. ಎಲ್ಲ ಗಣೇಶನು ರೌಂಡ್ ಹಾಕ್ಕೊಂಡು ಬಂದಮೇಲೆ ನನ್ನ ಮನೇಲಿ ರೆಡಿಯಾಗಿರ್ತೀರಲ್ವಾ, ಸೊ ಹಾಗಾಗಿ ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ವಿ. ಇದು ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.